ಎಲ್ಲರಿಗೂ ನಮಸ್ಕಾರ. ಇದು ಶ್ರೀ ಕೃಷ್ಣ ಸಂದೇಶ. ಈ ಪ್ರಪಂಚದಲ್ಲಿ ನಮಗೆ ಎಷ್ಟೋ ಸಲ ಗೆಲುವು ಸಿಕ್ಕಿದೆ, ಜೊತೆಗೆ ಸೋಲನ್ನು ಎದುರಿಸಬೇಕಾಗಿದೆ. ಆದ್ರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳೇಬೇಕು. ನಾವು ಯಾವಾಗೆಲ್ಲ ಗೆಲ್ತೀವೋ ಆಗ ಸಂಭ್ರಮ ಆಚರಿಸೋದು ಸರಿ, ಆದ್ರೆ ಅಹಂಕಾರ ಪಡಬೇಡಿ. ಹಾಗೆ ಒಂದು ವೇಳೆ ನೀವು ಸೋತಾಗ ಆಗ ವಿಫಲರಾದ್ರಿ ಅಂತ ಶೋಕ ಆಚರಿಸಬೇಡಿ. ನಿಮ್ಮ ಮನಸ್ಸನ್ನ ಕುಗ್ಗೋಕ್ ಬಿಡಬೇಡಿ. ಮನಸ್ಸಲ್ಲಿ ಏಕಾಗ್ರತೆ ಇರಲಿ, ಸಕಾರಾತ್ಮಕತೆಯಿಂದ ಮುಂದುವರಿಯಿರಿ. ಈ ಸಕಾರಾತ್ಮಕತೆ ಭಾವನೆಯನ್ನ ಜಾಗೃತಗೊಳಿಸೋದಕ್ಕೆ ಮೊದಲು ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ದೇವರು ಈ ಒಡೆದು ಹೋದ ವಸ್ತುಗಳನ್ನ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತಾನೆ ಅಂತ. ಮೋಡಗಳು ಒಡೆದು ಹೋದಾಗ ಮಳೆ ಬಂದೇ ಬರುತ್ತೆ. ಆ ಮಳೆ ಈ ಭೂಮಿಯನ್ನ ತಂಪು ಮಾಡುತ್ತೆ. ಒಂದ್ ವೇಳೆ ಪರ್ವತ ಇದು ಒಡೆದು ಹೋದ್ರೆ ಆಗ ನಮಗೆ ಸಮತಟ್ಟಾದ ಭೂಮಿ ಸಿಗತ್ತೆ. ಆ ಭೂಮಿಯಿಂದ ಹೊಲ ಸಿಗತ್ತೆ, ಅದರಿಂದ ನಮಗೆ ಧಾನ್ಯ ಸಿಗತ್ತೆ. ಒಂದು ವೇಳೆ ಬೀಜ ಒಡೆದು ಹೋದ್ರೆ ಅದರಿಂದ ಒಂದು ಸಸಿ ಬೆಳೆಯತ್ತೆ. ಅದು ಬೆಳೀತಾ ಬೆಳೀತಾ ನಮಗೆ ಮುಂದೆ ಹೂವು ಸಿಗಬಹುದು, ಹಣ್ಣು ಸಿಗಬಹುದು. ಅದಕ್ಕೆ ಜೀವನದಲ್ಲಿ ನಿಮಗೇನಾದ್ರೂ ಒಡೆದು ಹೋದಂತಹ ಅನುಭವ ಆದ್ರೆ ಬೇಜಾರು ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಒಂದು ವಿಷಯ ಅಂತೂ ಅರ್ಥ ಮಾಡಿಕೊಳ್ಳೇಬೇಕು, ದೇವರು ಬಹಳ ಬೇಗ ವಿಶೇಷವಾದ್ದನ್ನ ಕೊಡ್ತಾನೆ ಅಂತ. ಜೀವನದಲ್ಲಿ ಏಳು ಬೀಳು, ಗೆಲುವು ಸೋಲು ಇವೆಲ್ಲ ಬರ್ತಾನೆ ಇರತ್ವೆ, ಹೋಗ್ತಾನೆ ಇರತ್ವೆ. ಇದನ್ನೆಲ್ಲ ಎದುರಿಸಿ ಸಕಾರಾತ್ಮಕತೆಯ ದೃಷ್ಟಿಕೋನದಿಂದ ಮುಂದುವರಿತಾ ಹೋಗಿ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೆ.